ಈಗ ಕೇಂದ್ರ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಅವರ ಬಗ್ಗೆ ಮಾತಾಡಿದ್ರು ಖಂಡಿಸಿ ಇವತ್ತು ನಾವೊಂದು ಪ್ರತಿಭಟನೆಯನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ಅಮಿತ್ ಶಾ ಅವರು ಬಹುಶಃ ಅವರು ಆ ಗೃಹಮಂತ್ರಿ ಸ್ಥಾನಕ್ಕೆ ನಾಲಾಯಕ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಜನರ ಅಭಿಪ್ರಾಯದ ಮೇಲೆ ಜನರ ಪತ್ರಗಳಾಗಿ ಆಯ್ಕೆ ಮಾಡಿರೋದು ಅವ್ರನ್ನ ಸಂವಿಧಾನದ ಬದ್ಧವಾಗಿ ಆಯ್ಕೆ ಆಗಿರುವಂಥ ಒಂದು ಗೃಹಮಂತ್ರಿ ಬೇಜವಾಬ್ದಾರಿಯಾಗಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಕೆಟ್ಟದಾಗಿ ಮಾತಾಡಿದ್ದಾರೆ. ಅವರು ಆ ಸ್ಥಾನಕ್ಕೆ ಅವರು ನಾಲಾಯಕ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಅವರು 2014 ಅಧಿಕಾರ ತಗೊಬಂದು ಅವ್ರು ಹೇಳಿರೋ ಸುಳ್ಳುಗಳೆಲ್ಲ ಏನೇನು ಭರವಸೆಗಳು ಕೊಟ್ಟು ಒಂದು ಭರವಸೆ ಕೂಡ ಇವತ್ತು ಕೂಡ ಈಡೇರಿಸಿಲ್ಲ ಇವರು. ಅದ್ರ ಬಗ್ಗೆ ಗಮನ ಬಿಟ್ಟು ಇವತ್ತು ನಮ್ಮ ಭಾರತದ ಹೆಮ್ಮೆಯ ನಮ್ಮ ನಾಯಕರಾಗಿರುವಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿರೋದು ತುಂಬ ನಾವು ಖಂಡಿಸ್ತೀವಿ, ಖಂಡನೆ ಮಾಡ್ತಾಯಿದ್ವಿ. ಕೂಡಲೇ ಒಂದು ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಬೇಕು ಗೃಹಮಂತ್ರಿಗಳು. ಇದನ್ನು ಪ್ರಧಾನಮಂತ್ರಿಯವರು ಗಮನಕ್ಕೆ ತಗೊಂಡು ಅವ್ರನ್ನ ರಾಜೀನಾಮೆ ಕೊಡುವಂಥ ಒಂದು ಇದು ಮಾಡಬೇಕು. ಈ ಒಂದು ಇವತ್ತು ಅವರು 2014ರಲ್ಲಿ ಭರವಸೆಗಳು ಕೊಟ್ಟು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಮತ್ತು BPL ಕಾರ್ಡ್ ಇರೋರಿಗೆ 15 ಲಕ್ಷ ಹಣ ತಂದಾಕ್ತೀವಿ, ಬಡತನ ಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳಿದ್ರು, ಭ್ರಷ್ಟಾಚಾರ ಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು 2019ರಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಇವತ್ತು 44 ಜನ ಸೈನಿಕರು ಹೆಂಗ್ ಸತ್ರ ಅಂತ ಹೇಳ್ಬಿಟ್ಟು ತನಿಖೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಇವರು. ಇವತ್ತು ನಾವೆಲ್ಲ ನಮಗೆಲ್ಲ ರಾಮಕೃಷ್ಣ ಯಾರು ನ್ಯಾಯ ಕೊಡಿಸಿಲ್ಲ. ಏನಾದರೂ ನ್ಯಾಯ ಸಿಕ್ಕಿದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ ನಾವು ಗರ್ವವಾಗಿ. ನಮಗೆಲ್ಲ ದೇವರಾಗಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ನೀವು ನಮಗೂ ರಾಮಕೃಷ್ಣದಿಂದ ನಮ್ಗೆ ನ್ಯಾಯ ಸಿಗಲಿಲ್ಲ ಅಂತೇಳಿ ನಾನು ಒಂದು 2 ಮಾತು ಹೇಳೋದಕ್ಕೆ ಇಷ್ಟಪಟ್ಟ ಇವತ್ತು ಏನು ಪತ್ರಿಕಾ ಹೇಳಿಕೆಗೆ ಎಲ್ಲ ನಮ್ಮ ಸಂಗಾತಿಗಳು ಆಗಮಿಸಿದ್ದಾರೆ. ಎಲ್ರಿಗೂ ವಂದನಾರ್ಪಣೆ ಮಾಡುವ ಮುಖಾಂತರ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದಿರೋ ಅವ್ರು ಕೂಡ ವಂದನಾರ್ಪಣೆ ಹೇಳ್ತಾ ಈ ಒಂದು ಪ್ರತಿಭಟನೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.